ಅಲ್ಲ, ನಂಗೊಂದು ಆಶ್ಚರ್ಯ ಅನಿಸಿದೆ. ಏನು ಗೊತ್ತಾ, ನಿಮ್ಮಪ್ಪ ಇಲ್ಲಿ ತನಕ ಬಂದು ನಿನ್ನನ್ನು ವಿಚಾರಿಸ್ಕೊಳ್ದೆ ಅದು ಹೇಗೆ ಮನೆಗೆ ವಾಪಸ್ ಹೋದ್ರು? ಅಲ್ಲ, ಕರ್ಟಸಿಗಾದರೂ ನಿನ್ನನ್ನು ವಿಚಾರಿಸ್ಕೋಬೇಕಿತ್ತಲ್ವಾ? ಅಪ್ಪ ಯಾವಾಗಲೂ ಪ್ರಕೃತಿ ಕಡೆನೇ ಖುಷಿ. ಎಲ್ರಿಂದನೂ ನನ್ನನ್ನು ದೂರ ಮಾಡಿ ಎಲ್ಲರೂ ಅವಳ ಮಾತನ್ನ ಕೇಳೋ ಹಾಗೆ ಮಾಡೋದೆ ಅವಳ ಪ್ಲಾನು. ಈಗ ನಿನಗೆ ಗೊತ್ತಾಯ್ತಾ ಅವಳು ಎಷ್ಟು ಡೇಂಜರಸ್ ಅಂತ? ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅನ್ನೋ ಹಾಗೆ ಇವಳು ಒಳಗೊಳಗೆ ಏನೇನೋ ಪ್ಲಾನ್ ಮಾಡ್ತಿದ್ದಾಳೆ. ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ ಖುಷಿ. ನೋಡ್ತಿರು ಏನು ಮಾಡ್ತೀನಿ ಅಂತ. ಹಲೋ, ಯಾ ಐಮ್ ಕಮಿಂಗ್. ಒಂದು ನಿಮಿಷ ನೋಡು ನಿಸರ್ಗ, ನಾನು ಏನು ನೋಡಿದ್ದೀನೋ ಅದನ್ನು ನಿನಗೆ ಹೇಳಿದ್ದೀನಿ. ಇನ್ನು ನೀನುಂಟು, ನಿಮ್ಮ ಅಕ್ಕ ಉಂಟು, ಸರಿನಾ? ಸಾರಿ, ನಿಮ್ಮ ಅತ್ತೆ ಉಂಟು. ಹ್ಯಾಂಡಲ್ ಹರ್. ಬರ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ನಿಸರ್ಗ, ನೀನು ಯಾಕೆ ಬರೋಕ್ಕೆ ಹೋದೆ? ನಾನೇ ನಿನ್ನ ರೂಮಿಗೆ ತಿಂಡಿ ತಗೊಂಡು ಬರ್ತಿದ್ನಲ್ಲ. ನಾನು ತಿಂಡಿ ತಿನ್ನಕ್ಕೆ ಇಲ್ಲಿಗೆ ಬಂದಿಲ್ಲ. ಮತ್ತೇನು ಬೇಕಾಗಿತ್ತು? ನನಗೆ ಹೇಳ್ತಿದ್ರೆ ನಾನೇ ತಂದು ಕೊಡ್ತಿದ್ನಲ್ಲ. ಹಸಿ ಮೈಂತ ಎಷ್ಟು ಹೇಳಿದ್ರು ನೀನು ಅರ್ಥನೇ ಮಾಡ್ಕೊ. ನಿನ್ನ ಗುಳ್ಳೆ ನರಿ ಮಾತುಗಳು. ಬೆಣ್ಣೆಲ್ಲಿ ಕೂದ ತೆಗಿ ಹಾಗೆ ಚೆನ್ನಾಗಿ ಮಾತಾಡಕ್ ಬರುತ್ತಲ್ವಾ? ಈಗ ನಾನು ಏನು ಮಾಡಿದೆ ಅಂತ ಹೀಗೆ ಹಾರಾಡ್ತಿದ್ಯಾ ನೀನು? ಏನ್ ಮಾಡಿದಿನ? ಏನೇನ್ ಮಾಡಿಲ್ಲ ನೀನು. ಅಮ್ಮನ್ ಕುತಂತ್ರ ಮಾಡಿ ಈ ಮನೆಯಿಂದ ಹೊರಗಡೆ ಹಾಕ್ತೆ. ಈಗ ಅಪ್ಪನ್ನು ನನ್ನಿಂದ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನೇನ್ ಅನ್ಯಾಯ ಮಾಡಿದ್ದೀನಿ ಅವ್ರಿಗೆ? ನಾನು ಅವ್ರ ಮಗಳು ತಾನೆ. ನಿನಗ್ ಮಾತ್ರ ಗುಟ್ಟಾಗಿ ಗಿಫ್ಟ್ ತಂದು ಕೊಟ್ಟು ಹೋಗಿದ್ದಾರೆ. ಯಾಕೆ ನನ್ನ ವಿಚಾರಿಸೋಷ್ಟು ಪುರ್ಸೋತಿಲ್ವಾ ಅವ್ರಿಗೆ? ಅಪ್ಪ ಯಾವುದೋ ಬಾಡಿಗೆ ಸಿಕ್ತು ಅಂತ ಈ ಕಡೆ ಬಂದಿದ್ರಂತೆ. ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ರು. ನೀನು ಸ್ನಾನಕ್ಕೆ ಹೋಗಿದ್ಯಲ್ವಾ, ಕಾಯ್ತಾ ಇದ್ರೆ ಲೇಟ್ ಆಗುತ್ತೆ ಅಂತ ಹೊರಟೋದ್ರು. ಅಷ್ಟಕ್ಕೆ ನೀನು ಇಷ್ಟು ಕೋಪ ಮಾಡ್ಕೊಳ್ಳೋದಾ? ನಾವಿಬ್ರು ಅವ್ರ ಮಕ್ಕಳೇ ಅಲ್ವಾ? ಮತ್ತೆ ನಿಂಗೆ ಒಬ್ಳಿಗೆ ಗಿಫ್ಟ್ ತಂದು ಕೊಟ್ಟು ಹೋಗಿದ್ದಾರೆ. ಆಗ ಅವ್ರಿಗೆ ನಾ ಅವ್ರ ಮಗಳು ಅಂತ ನೆನಪೇ ಬರ್ಲಿಲ್ವಾ? ಓ, ಅದಾ? ಆಸೆ ಪಟ್ಕೊಂಡು ನಿನ್ಗೋಸ್ಕರ ತಂದಿದ್ವಿ, ಬೇಡ ಅಂತ ಹೇಳ್ಬೇಡ, ಇಟ್ಕೋ. ಅಪ್ಪ ದೇವಸ್ಥಾನಕ್ಕೆ ಬಾಡಿಗೆ ಹೋಗಿದ್ರಲ್ಲ, ಅಲ್ಲಿ ವಿಗ್ರಹ ಅವ್ರ ಕಣ್ಣಿಗೆ ಬಿತ್ತಂತೆ. ನಿನಗೆ ಹೀಗೆ ಆಯ್ತಲ್ವಾ, ಇನ್ನಾದರೂ ಒಳ್ಳೇದಾಗ್ಲಿ ಅಂತ ನಿನಗೆ ಕೊಡೋಕಂತಾನೆ ಈ ಕೃಷ್ಣನ ವಿಗ್ರಹ ತಂದಿದ್ದಾರೆ. ತಗೋ. ನನಗ? ಹ್ಞೂ, ನಿನಗೆ. ತಗೋ. ನಿನ್ನ ರೂಮಿಗೆ ಹೋಗಿರು, ನಾ ಅಲ್ಲಿಗೆ ತಿಂಡಿ ತಗೊಂಬರ್ತೀನಿ. ಸಾರಿ ಅಪ್ಪ,
ಆ ಕೃಷ್ಣನ ವಿಗ್ರಹಕ್ಕೆ ದಿನ ಕೈ ಮುಗಿಯೋ ಯೋಗ ನನಗಿಲ್ಲ. ಸಾರಿ. ಖುಷಿ, ನಮ್ಮ ಬಾಸ್ ಎಂಥ ಜೆಮ್ ಆಫ್ ಅ ಪರ್ಸನ್ ಅಂತ ಅಂದರೆ ಅದರಲ್ಲಂತೂ ನನ್ನ ಕೆಲಸದ ಮೇಲೆ ತುಂಬಾ ವಿಶ್ವಾಸ ಮತ್ತು ಪ್ರೀತಿ. ನೆನ್ನೆ ಅಂತೂ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಂತ ಅಂದರೆ ನನಗಂತೂ ತುಂಬಾ ಖುಷಿ ಆಗೋಯ್ತು. ಸಂದೀಪ್, ನಿನಗೆ ನನ್ನ ಮಾತು ಅರ್ಥನೇ ಆಗ್ತಿಲ್ಲ ಅಲ್ವಾ? ನಮ್ಮಿಬ್ಬರು ವಿಷಯದಲ್ಲಿ ದುಡುಕಿ ಕಷ್ಟ ತಂದ್ಕೊಳ್ಳೋ ರಿಸ್ಕ್ ತಗೋಬಾರ್ದು ಅಂತಲೇ ನಾನು ಇಷ್ಟು ಕೇರ್ಫುಲ್ ಆಗಿದ್ದಿದ್ದು. ಅದಕ್ಕೆ ನಿನಗೆ ಪದೇ ಪದೇ ಹೇಳಿದ್ದು ನಮ್ಮ ಮನೆ ಹತ್ರ ಬರಬೇಡ, ನನಗೆ ಫೋನು ಮಾಡಬೇಡ ಅಂತ. ನಿನಗೆ ನನ್ನ ಮಾತೆಲ್ಲ ತಮಾಷೆ ಅನ್ಸತ್ತಲ್ವಾ? ಇಲ್ಲ ಖುಷಿ, ನನಗೇನು ತಮಾಷೆ ಅನ್ನಿಸ್ತಿಲ್ಲ. ಆದರೆ ನಿನ್ನನ್ನು ಮೀಟ್ ಮಾಡೋಕ್ಕಿರೋದು ಒಂದೇ ದಾರಿ, ನಿನಗೆ ಫೋನ್ ಮಾಡಬೇಕು. ಹಾಸ್ಟೆಲ್ ಇದ್ದಾಗ ಇದ್ಯಾವುದು ಪಜಿತೇನೇ ಇರಲಿಲ್ಲ, ಆರಾಮಾಗಿ ಸಿಗ್ಬೋದಾಗಿತ್ತು. ಇಲ್ಲಾಂದ್ರೆ ನಾನು ಯಾಕೆ ನಿಮ್ಮ ಮನೆಗೆ ಬರ್ತಾ ಇದ್ದೆ ಹೇಳು? ಇರ್ಬೋದು, ಆದರೆ ಅದು ಸೇಫ್ ಅಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇವಾಗ ನಾನು ಯಾವುದಕ್ಕೆ ಭಯ ಪಡ್ತಿದ್ನೋ ಅದೇ ಆಯಿತು. ಏನಾಯ್ತು? ಏನಾಗಬಾರ್ದಾಗಿತ್ತು ಅದೇ ಆಯಿತು. ನೆನ್ನೆ ಅಪ್ಪ ನನ್ನ ಮದುವೆ ವಿಚಾರ ತೆಗೆದ್ರು. ನಾನು ಈಗಲೇ ಮದುವೆ ಬೇಡ ಅಂತ ಹೇಳಿದೆ. ನೀನು ಅವಾಗ ಮಾತಾಡದೆ ಸುಮ್ಮನಿರ್ಬೇಕಾಗಿತ್ತು. ಅವಾಗ ನಿನಗೆ ಮದುವೆಗೆ ಒಪ್ಪಿಗೆ ಇಲ್ಲ ಅಂತ ಅವರೇ ಅನ್ಕೊಂಡಿರೋರು. ಅದು ಹೇಗೋ ಸುಮ್ಮನೆ ಇರ್ತೀಯಾ? ಅದು ಯಾವನ್ನೋ ಕರ್ಕೊಂಡು ಬಂದು ಇವನೇ ನಿನ್ನ ಗಂಡು ಅಂತ ಹೇಳಿದ್ರೆ ನಾನೇನು ಮಾಡಲಿ? ಆಗ ನೀನು ಧೈರ್ಯವಾಗಿ ಹೇಳ್ಬೋದಾಗಿತ್ತಲ್ಲ, ನನಗೆ ಸಂದೀಪ್ ಕಂಡ್ರೆ ಇಷ್ಟ ಅಂತ. ಅಪ್ಪ ಕೇಳಿದ್ರು ಕಣೋ, ನೀನು ಯಾರನ್ನಾರು ಇಷ್ಟಪಡ್ತಿದ್ಯಾ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಹೌದಾ? ಮತ್ತೆ ಪ್ರಾಬ್ಲಮ್ ಏನು? ಅವಕಾಶ ತಾನಾಗೆ ಬಂದಾಗ ಹೇಳ್ಬಿಡುತ್ತಾನೆ. ಹೇಗೆ ಹೇಳ್ತೀಯಾ? ಯಾವ ಗ್ಯಾರಂಟಿ ಮೇಲೆ ಹೇಳ್ತೀಯಾ? ಅಕಸ್ಮಾತ್ ಉಲ್ಟಾ ಆಗ್ಬಿಟ್ರೆ? ಈಗಲೇ ನೋಡು, ಅಪ್ಪನ ಹತ್ರ ನಮ್ಮಿಬ್ರ ಬಗ್ಗೆ ಮಾತಾಡಕ್ಕೂ ಇಲ್ದೇ ಇರೋ ಹಾಗಾಯ್ತು. ಲಾಜಿಕ್ ಇಲ್ದಿರ ಭಯ ನಿಂದು. ಉಲ್ಟಾ ಯಾಕಾಗತ್ತೆ? ಖುಷಿ, ಉಲ್ಟಾ ಆಯ್ತು ಅಂತಾನೆ ಇಟ್ಕೋ. ಬೇಡ ಬಿಡು, ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲ್ಸಕ್ಕೆ ಸೇರ್ಕೋತೀನಿ, ಅವಾಗ ಮದ್ವೆ ಆಗ್ಬೋದು. ಅಲ್ಲ ಸಂದೀಪ್, ನನ್ನ ಸಂದೀಪ್, ನನ್ನ ಕತೆ ಮುಗೀತು. ನಮ್ಮ ಪ್ರೀತಿ ಹಡಗು ಸಮುದ್ರ ಸೇರಕ್ಕಿಂತ ಮುಂಚೆನೆ ಮುಳುಗೋಯ್ತು. ನಾನಿನ್ ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಖುಷಿ, ಅಷ್ಟೊಂದು ದೂರ ಯಾಕೆ ಯೋಚನೆ ಮಾಡ್ತಿದ್ಯಾ? ಪ್ರಕೃತಿ ಮೇಡಮ್ ಇದಾರಲ್ಲ, ಅವರೆಲ್ಲ ನೋಡ್ಕೊಂತಾರ ಬಿಡು. ಪ್ರಕೃತಿನ? ಅವಳು ಯಾವಳು ನನ್ನ ಪರ್ಸನಲ್ ವಿಚಾರಕ್ಕೆ ತಲೆ ಹಾಕಕ್ಕೆ? ಏನಂತ ಹೇಳಿದಾಳ ಅವಳು ನಿನಗೆ? ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಪ್ಪನ್ನ ಇಲ್ಲಿವರೆಗೂ ಬರೋ ಹಾಗೆ ಅವಳೇ ಮಾಡಿರೋದು. ನನಗೆ ಕನ್ಫರ್ಮ್ ಆಗಿದೆ. ಎಷ್ಟು ಸರಿ ನನ್ನ ಪರ್ಸನಲ್ ಮ್ಯಾಟರ್ಗೆ ತಲೆ ಹಾಕ್ಬೇಡ ಅಂತ ವಾರ್ನಿಂಗ್ ಕೊಟ್ರು, ಅವಳು ಮಾತ್ರ ಅವಳ ಬುದ್ಧಿನ ಬಿಟ್ಟಿಲ್ಲ ಅಲ್ಲ. ಮಾಡ್ತೀನಿರು. ಇನ್ನು ಅವಳ ಕತೆ ಮುಗೀತು ಸಂದೀಪ್, ಮುಗೀತು. ಖುಷಿ, ನಾನು ಡ್ರಾಪ್ ಮಾಡ್ತೀನಿ. ಖುಷಿ.
ಏಯ್, ನನ್ನ ವಿಚಾರದಲ್ಲಿ ತಲೆ ಹಾಕ್ಬೇಡ ಅಂತ ಎಷ್ಟು ಸರಿ ನಿಂಗೆ ಹೇಳಿಲ್ಲ, ಆದ್ರೂ ನನ್ನ ಬೆನ್ನ ಹಿಂದೆ ಬೇತಾಳ ಥರ ಯಾಕೆ ಬಿದ್ದಿದ್ಯಾ? ನಾನೇ ನಿನ್ನ ಹತ್ರ ನನ್ನ ಮದುವೆ ಮಾಡಿಸು ಅಂತ ಅರ್ಜಿ ಹಾಕಿದ್ನ, ಇಲ್ಲ ತಾನೆ? ನೀನ್ ಯಾವಳೆ? ಒಂದ್ 3 ಕಾಸಿನ ನರ್ಸು ನಮ್ಮನೆ ವಿಚಾರಕ್ಕೆ ತಲೆ ಹಾಕಕ್ ಬರ್ತೀಯ? ನೀನೇನು, ನಿನ್ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ ನಿಂಗೆ? ಬಿಟ್ಟಿ ತುಪ್ಪ ತಿಂದ ಕೊಬ್ಬು ನಿನ್ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಾ ಇದೆ. ನೀಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮಪ್ಪನ ಹತ್ರ ನನ್ನ ಬಗ್ಗೆ ಏನ್ ಹೇಳಿದ್ಯಾ ನೀನು? ನಿನ್ ಲಿಮಿಟ್ಸ್ ನ ನೀನ್ ಕ್ರಾಸ್ ಮಾಡ್ತಾ ಇದೀಯಾ. ನನ್ ಪೇಷನ್ಸ್ ಏನಾದ್ರು ನಾನು ಕಳ್ಕೊಂಡ್ರೆ ಸರ್ವನಾಶ ಆಗೋಗ್ತೀಯಾ. ಬೆಟರ್ ಸ್ಟೇ ಅವೇ ಫ್ರಮ್ ಮೀ. ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ನಾನು ಖುಷಿ, ಈ ಮನೆ ಮಗಳು, ಅರ್ವನ್ಸ್ ಒನ್ ಅಂಡ್ ಓನ್ಲಿ ಡಾಟರ್. ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ. ಏಯ್, ಏನೇ ಹಾಗೆ ರಿಯಾಕ್ಟ್ ಮಾಡ್ತಿದ್ಯಾ? ಎಷ್ಟು ಕೊಬ್ಬಿದೆ ಅಲ್ಲ ನಿನಗೆ? ಇಳಿಸ್ತೀನಿ ಈ ಕೊಬ್ಬನ್ನ, ನಾನೇ ಇಳಿಸ್ತೀನಿ. ವೇಟ್ ಅಂಡ್ ವಾಚ್. ಏನ್ ತಪ್ಪು ಮಾಡಿದ್ಯಾ? ಕಣ್ಣಾರೆ ಕಂಡಿದ್ದೀನಿ. ಆಚೆ ಆಗಲ್ಲ ನಿನಗೆ? ಪಬ್ಲಿಕ್ ಪ್ಲೇಸಲ್ಲಿ, ಅದು ನಮ್ಮ ಆಫೀಸ್ ಸ್ಟಾಫ್ ಒಬ್ಬನ ಜೊತೆ ಹಾಗೆ ಮಾತಾಡ್ತಾ ನಿಂತಿದೆಯಲ್ಲ, ಏನದು ಅರ್ಥ? ಅಪ್ಪ, ಅವ್ನು ನನ್ನ ಫ್ರೆಂಡ್ ಅಷ್ಟೇ. ನಾನು ಅವನು ಪಾರ್ಕಲ್ಲಿ. ಡೋಂಟ್ ಗಿವ್ ಮಿ ಎಕ್ಸ್ಪ್ಲನೇಷನ್. ನನ್ನ ಪತ್ರ ಕೋಪದಲ್ಲಿ ಯಾಕೆ ಹೊಡಿತಿದ್ದೀರಾ? ಬೆಳೆದ ಮಗಳು ಅವಳು. ನೀವು ಮಧ್ಯ ಬರಬೇಡಿ ಪ್ಲೀಸ್. ಡೋಂಟ್ ಇಂಟರಪ್ಟ್. ಇದು ನನ್ನ ಮತ್ತು ನನ್ನ ಮಗಳ ವಿಷಯ. ಓಕೆ, ಸ್ಟೇ ಅವೇ.
ಉತ್ತರ ಕೊಡು ಖುಷಿ. ನಿನಗೂ ಅವ್ರಿಗೂ ಏನು ಸಂಬಂಧ? ಮಾತಾಡು. ನನಗೆ ಸಿಟ್ಟು ಬರ್ಸ್ಬೇಡ. ಮಾತಾಡು. ಅಪ್ಪ ಪ್ಲೀಸ್ ನಂಗೆ ಹೊಡಿ. ಅದು ಪ್ರಕೃತಿ ಅವರೇ, ನನಗೊಂದು ಕಪ್ ಕಾಫಿ ಸಿಗ್ಬೋದಾ? ಅಪ್ಪ ಕಾಫಿ. ಅಪ್ಪ ಅಪ್ಪ ವಿಷಯ ಏನು ಅಂದರೆ ಅಪ್ಪ ನಾ ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ. ನಾನು ಖುಷಿ, ನನಗೆ ಸುಳ್ಳು ಹೇಳೋ ಕಂಡ್ರೆ ಆಗಲ್ಲ, ಅದು ನಿನಗೆ ಗೊತ್ತಿದೆ. ಅಪ್ಪ ಅಪ್ಪ ಒಂದು ನಿಮಿಷ. ಒಂದ್ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಸುಳ್ಳು ಹೇಳೋರು, ಕದ್ದು ಓಡಾಡೋರು, ಇಂಥವ್ರ ಮಾತುಗಳನ್ನ ಕೇಳೋದಕ್ಕೆ ನನಗೆ ಟೈಮು ಇಲ್ಲ, ಆಸಕ್ತಿನೂ ಇಲ್ಲ. ಅಪ್ಪ ಪ್ಲೀಸ್, ನಾನು ಏನು ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಚೂರು ಕೇಳಿ. ಅನಾವಶ್ಯಕವಾದ ಮಾತುಗಳನ್ನ ಕೇಳೋದಕ್ಕೆ ನನಗಿಷ್ಟ ಇಲ್ಲ ಖುಷಿ. ಸತ್ಯ ಹೇಳೋದಕ್ಕೆ ಹೆದರೋರ ಜೊತೆ ನಾನು ಯಾವ ಸಂಬಂಧನ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ನನ್ನ ಪಾಲಿಸಿ ಇಷ್ಟೇ, ಸತ್ಯ ಹೇಳೋದಕ್ಕೆ ಹೆದರಬಾರ್ದು, ಸುಳ್ಳು ಹೇಳೋರನ್ನ ಹತ್ರನೂ ಸೇರಿಸಬಾರ್ದು. ಅಪ್ಪ ಪ್ಲೀಸ್, ನಾನು ಸುಳ್ಳು ಹೇಳ್ದೆ, ಈಗ ನಿಜ ಹೇಳ್ತಾ ಇದ್ದೀನಿ. ನಾನೊಬ್ಬರನ್ನ ಪ್ರೀತಿಸ್ತಿದ್ದೀನಿ.